ಎಲ್ಲೆಲ್ಲಿ ಸಾರ್ವಜನಿಕರು ಗುಂಡಿ ಇದೆ ನೀವೆಲ್ಲ ಅಪ್ಲೋಡ್ ಮಾಡಿ ನೀವು ಆಪಲ್ಲಿ ಸರ್ ಬಿಜೆಪಿ ಅವರು ಮುಚ್ಚುತ್ತಾ ಇದ್ದಾರೆ ಸರ್. ಬಿಜೆಪಿಯವರೇನು ಮುಚ್ಚಾ ಇಲ್ಲ, ಅವರೇ ಅವ್ರ ಕಾಲದಲ್ಲಿ ಆಗಿದ್ದಂಥ ಗುಂಡಿಗಳನ್ನ ನಾವು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅವ್ರೇನು ಮಾಡಿದ್ರು ಕಾಲದಿಂದ ₹1 ದುಡ್ಡು ಕೊಡಿಸಿಲ್ಲ. ಅವ್ರೇನಾದ್ರು ಒಂದು ದುಡ್ಡು ಕೊಡಿಸಿದಾರಾ ಅವ್ರ ಗೌರ್ಮೆಂಟಲ್ಲಿ? ಬಿಜೆಪಿ ಡೆಲ್ಲಿಯವ್ರು ಏನಾದ್ರು ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಬೆಂಗಳೂರು ಸಿಟಿಗೆ? ಏನಾದ್ರು ಏನು ಮಾಡಿಲ್ಲ. ನಾನೇ ಎಲ್ಲರೂ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಒಂದು ಆ್ಯಪ್ ಮಾಡಿ ನೀವು ಎಲ್ಲೆಲ್ಲಿ ಗುಂಡಿ ಇದೆ ನೀವು ತಿಳಿಸಿ ನಮಗೆ ಅಂತ ಹೇಳಿದ್ದೀವಿ. ಯಾಕೆಂದರೆ ನಮ್ಮ ಅಧಿಕಾರಿಗಳು ಮುಚ್ಚೆ ಇರ್ಬೋದು, ನೀವು ಜಾಗೃತರಾಗಿ ನೀವು ನಮ್ಗೆ ಸಹಾಯ ಮಾಡಿ ಅಂತ ನಾನು ತಿಳಿಸಿದ್ದೀನಿ. ಸಾವಿರಾರು ಜನ ಆ್ಯಪ್ ಲೋಡ್ ಮಾಡಿ ಜಾಗ ಐಡೆಂಟಿಫೈ ಮಾಡಿ ಫೋಟೋಗಳು ಕೂಡ ಕಳಿಸ್ಕೊಟ್ಟಿದ್ದಾರೆ. ಆ ಪ್ರಕಾರ ಸೀನಿಯಾರಿಟಿ ಪ್ರಕಾರ ನಮಗೆಲ್ಲೆಲ್ಲ ಇನ್ಫಾರ್ಮೇಷನ್ ಬಂದಿದೆ ಅದನ್ನು ನೋಡಿ ಹೋಗ್ತಾ ಇದ್ದೀವಿ. ಅದಲ್ಲದೆ ಪೊಲೀಸ್ ಅಧಿಕಾರಿಗಳಿಗೂ ಹೇಳಿದ್ದೀವಿ ನಾವು, ನಮ್ಮ ಟ್ರಾಫಿಕ್ ಪೊಲೀಸ್ ಅವ್ರಿಗೆ, ನೀವು ಕೊಡ್ರೆಯಾ ನೀವು ನೋಡ್ಬಿಟ್ಟು ನಿಮ್ಮ ಏರಿಯಲ್ಲೆಲ್ಲ ಟ್ರಾಫಿಕ್ ಪೊಲೀಸ್ ಅವರು ಎಲ್ಲಿ ಜಾಸ್ತಿ ಕೊಟ್ಟಿದೆ ವೆಹಿಕಲ್ ಜಾಸ್ತಿ ಆಗಿದೆ ಅಂತ ಅವರು ಕೊಟ್ಟಿದ್ದೀವಿ. ಅದಲ್ಲದೆ ನಮ್ಮ ಅಧಿಕಾರಿಗಳಿಗೂ ಹೇಳಿದ್ದೀವಿ. ಸೊ ಎಲ್ಲ ಮಾಡ್ಕೊಂಡು ಬರ್ತಾ ಇದೀವಿ. ನಾವು ಮುಚ್ಚುವಂಥ ಕೆಲಸ ನಾವು ಮಾಡ್ತೀವಿ. ಗುಂಡಿ ಮುಚ್ಚಕ್ ಆಗ್ತಿಲ್ಲ, ಟನಲ್ ಮಾಡಕ್ ಕೊಟ್ಟಿದ್ದಾರೆ ಅಂತ ಆರೋಪವಾಗ್ತದೆ. ಇದೇ ಬೇರೆ, ಟನಲ್ ಕೆಲಸನೇ ಬೇರೆ, ಇದೇ ಬೇರೆ. ನಿನ್ನ ಕಾಲದಲ್ಲಿ ಒಂದು ಸಣ್ಣ ಫೌಂಡೇಶನ್ ಯಾವುದೋ ಒಂದು ಸಣ್ಣ ಕೆಲಸ, ಒಂದು ಪಿಲ್ಲರ್ ಹಾಕೋಕ್ಕಾಗಲಿಲ್ಲ ನಿಮ್ಮ ಕೈಲಿ, ಒಂದು ಫ್ಲೈಓವರ್ ಮಾಡೋಕ್ಕಾಗಲಿಲ್ಲ. ನಿಮ್ಮ ಕೈಲಿ ಏನು ಮಾಡೋಕ್ಕಾಯ್ತು ಹೇಳಿ? ನಿಮ್ಮ ಕೈಲಿ ಏನು ಮಾಡೋಕ್ಕಾಗದೆ ನಮ್ಮ ಕೈಲಿ ಕೊಟ್ಟಿದ್ದಾರೆ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಗುಂಡಿ ಒಂದೇ ಅಲ್ಲ ರೀ, ಇನ್ನು ಬೇಕಾದಷ್ಟು ಇದೆ. ಅದು ಕಂಟಿನ್ಯೂಸ್ ಪ್ರೊಸೆಸ್. ಮಳೆ ಬರ್ತಾ ಇರ್ತದೆ, ಗುಂಡಿ ಆಗ್ತಾ ಇರ್ತದೆ. ವೆಹಿಕಲ್ ಒಂದು ಸ್ಪೀಡಾಗಿ ಓಡಿಸಿದ ತಕ್ಷಣ ಒಂದು ಗುಂಡಿ ಈಚೆ ಬಂದ್ಬಿಡ್ತದೆ. ಈಗ ನೀವು ನೋಡಿ, ವಿಧಾನಸೌಧ ಎದುರುಗಡೆನೇ ಈಗ ಗುಂಡಿ ಬರ್ತಾ ಇದೆ. ಮೊನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ, ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆನೂ ಗುಂಡಿ ಇತ್ತು, ಮೂಲೆಯಲ್ಲಿ ಚಾಣಕ್ಯ ಕರ್ನಾಟಕ ಭವನ ಎದುರುಗಡೆ ಗುಂಡಿ ಇತ್ತು. ಏನು ಮಾಡೋಕ್ಕಾಗಲ್ಲ. ನಾವು ಮುಚ್ಚಬೇಕು, ಸಾರ್ವಜನಿಕರು ಸಹಕಾರ ಕೊಡಬೇಕು. ಕಸ ಹಾಕೋದು, ರೋಡ್ಗಳಲ್ಲಿ ಹಾಕಿ ಬಿಸಾಕೊಂಡು ಇವೆಲ್ಲ ಮಾಡ್ತಾರಲ್ಲ, ಸಾರ್ವಜನಿಕರು ಸಹಕಾರ ಕೊಡಬೇಕು. ವೆಹಿಕಲ್ಗಳು ವಿಪರೀತ ದೊಡ್ಡ ವೆಹಿಕಲ್ಗಳಾಗಿ ಒಂದು ಇದಾದ ತಕ್ಷಣ ನಮ್ಮ ಕಾಂಕ್ರೀಟ್ ರೋಡು ಕಂಪ್ಲೀಟ್ ಆಗಂಟ, ಕಂಪ್ಲೀಟ್ ಮೇಜರ್ ರೋಡ್ಸಲ್ಲಿ ಮುಗಿಯೋ ಗಂಟ ಇದು ಇರ್ತದೆ. ಆದರೂ ನಮ್ಮ ಜವಾಬ್ದಾರಿ ಇದನ್ನು ನಾವು ಕೆಲಸ ಮಾಡ್ತೀವಿ. ಅವರು ಮಾರ್ಕ್ ಮಾಡಕ್ಕೆ ವಿರೋಧ ಪಾರ್ಟಿಯವರು ಬದುಕಿದೀವಿ ಅಂತ ತೋರಿಸ್ಬೇಕಲ್ಲ. ಸರ್, ನಿಮ್ಮ ಪ್ರಧಾನಿಯವರ ಬಗ್ಗೆ, ಪ್ರಧಾನಿ ಮನೆ ಮುಂದೆ ಗುಂಡಿ ಇದೆ ಅನ್ನೋ ಹೇಳಿಕೆನೆ ಅವರು ಜಾಸ್ತಿ ಬಳಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ. ಮಾಡಲಿ, ಟೀಕೆ ಮಾಡಲಿ, ಅವ್ರು ಟೀಕೆ ಮಾಡೋದು ತಿತ್ಕೊಳ್ಳೋಣ. ಅವ್ರೇನು ಟೀಕೆ ಮಾಡಿ ನಾನು ಬೇಜಾರು ಮಾಡ್ಕೊಳ್ಳೋದಲ್ಲ. ಅವ್ರು ಟೀಕೆ ಮಾಡ್ತಾರೆ ಅಂತ ನಾವೇನು ಬೇಜಾರು ಮಾಡ್ಕೊಳ್ಳೋದು. ವಿಲ್ ಡೂ ಅವರ್ ಜಾಬ್. ಧರ್ಮಸ್ಥಳ ಕೇಸ್ ವಿಚಾರ ವರ್ಜ ಮಾಡ್ತಾರೆ ಸರ್ ಸುಪ್ರೀಂ ಕೋರ್ಟ್. ನೋಡಿ, ಎಲ್ಲೋ ಅವರೆಲ್ಲ